ರೈತರು ಹುಟ್ಟಿದಾಗಿನಿಂದ ಹೋರಾಟ ಮಾಡೋದೇ ಅವ್ರದ್ದು ಕಸುಬಾಗಿ ಹೋಗಿದೆ. ಪ್ರತಿಯೊಂದನ್ನು ಕೇಳಿ ಪಡಿಬೇಕಾದಂಥ, ಪ್ರತಿಯೊಂದಕ್ಕೂ ಹೋರಾಟ ಮಾಡಬೇಕಾದಂಥ, ಪ್ರತಿಯೊಂದಕ್ಕೂ ಬೇಡಬೇಕಾದಂಥ ಪರಿಸ್ಥಿತಿ ಇದ್ದರೆ ಅದಕ್ಕೆ ಈ ವ್ಯವಸ್ಥೆ ಕಾರಣವಾಗಿದೆ. ಅದು ಬಹಳ ವಿಷಾದನೀಯವಾದದ್ದು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅನ್ನದಾತರು ಅಂತ ಯಾತಕ್ಕೆ ನಾವು ಹೇಳ್ತೀವಿ? ಈ ಸಮಾಜವನ್ನ ನಡೆಸ್ತಾ ಇರೋರು ಯಾರು? ಈ ಸಮಾಜಕ್ಕೆ ಜೀವ ಮತ್ತು ಜೀವನಾಡಿಯಾಗಿ ನಡೆಸ್ತಾ ಇರ್ತಕ್ಕಂಥ ಈ ಸಮುದಾಯ ಯಾತಕ್ಕೆ ಇನ್ನೂ ಸಂಕಷ್ಟದಲ್ಲಿದೆ, ಪದೇ ಪದೇ ಸಂಕಷ್ಟಕ್ಕೆ ಒಳಗಾಗ್ತಾ ಇದೆ ಅನ್ನೋದು ಕೂಡ ವಿಚಾರ ಮಾಡಬೇಕಾದ ಸಂದರ್ಭ ಇವತ್ತು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅನೇಕ ಸವಾಲುಗಳಿರೋದು ಸತ್ಯ, ಅನೇಕ ಸಮಸ್ಯೆಗಳಿರುವುದು ಕೂಡ ಸತ್ಯವೇ. ಬದಲಾದ ಸಂದರ್ಭಗಳಿಗೆ ತಕ್ಕ ಹಾಗೆ ಹೇಗೆ ರೈತ ಸಮುದಾಯವು ಕೂಡ ಸ್ಪಂದಿಸ್ತಾ ಬರ್ತಾ ಇದೆ ಅನ್ನೋದು ಕೂಡ ಬಹಳ ಮುಖ್ಯ. 1980ರ ನಂತರದಲ್ಲಿ ಹುಟ್ಟಿದಂತ ಈ ಚಳುವಳಿ ಹೇಗೆ ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ದೈತ್ಯಕಾರವಾಗಿ ಒಂದು ಶಕ್ತಿಯಾಗಿ, ಒಂದು ಕಾಲದಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳಾಗಿರುವಾಗ ರೈತ ಚಳುವಳಿ ಅಂತಂದ್ರೆ, ದಲಿತ ಚಳುವಳಿ ಅಂತಂದ್ರೆ ಇಡೀ ಆಡಳಿತ ವರ್ಗ ಪದಗುಡ್ತಾ ಇತ್ತು. ದೇರ್ ವಾಸ್ ಎ ಟೈಮ್. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ರೈತರು ಬೀದಿಗಿಳಿತಾರೆ, ದಲಿತರು ಬೀದಿನಲ್ಲಿ ಚಳುವಳಿ ಮಾಡ್ತಾ ಇದ್ದಾರೆ ಅಂದ್ರೆ ಸರ್ಕಾರಗಳು ಅಲುಗಾಡ್ತಾ ಇತ್ತು. ಅದು ರೈತ ಸಮುದಾಯದ ತಾಕತ್ತು, ಅದು ಅವರ ಅಸ್ಮಿತೆ ಕೂಡ ಆಗಿತ್ತು ಅಂತ ಹೇಳಿ ಬಯಸ್ತೇನೆ. ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ರೈತ ಮಣ್ಣಿನ ಒಳಗೆ ಇಟ್ಕೊಂಡಿರ್ತಕ್ಕಂಥ, ಆ ನೆಲದ ಜೊತೆಗೆ ಇಟ್ಕೊಂಡಿರ್ತಕ್ಕಂಥ ಅನುಸಂಧಾನ ಮತ್ತು ಆ ಬೇರು ಅಲ್ಲಿ ಇರೋದ್ರಿಂದ ಮಾತ್ರ ಇದು ಸಾಧ್ಯವಾಗ್ತಾ ಇದೆ. ಬೇರೊಬ್ಬರಿಗೋಸ್ಕರ ತಾನು ತನ್ನ ಶ್ರಮ ಮತ್ತು ತನ್ನ ಎಲ್ಲ ಕಾರ್ಯಗಳನ್ನು ಬದಿಗೊಟ್ಟು ಮಾಡ್ತಕ್ಕಂಥ ಒಂದು ಕೆಲಸ ಕಾರ್ಯ ಇದೆಯಲ್ಲ, ಇದು ಪರೋಪಕಾರಿಯಾದಂತಹ ಕಾರ್ಯ. ಇದು ಕೇವಲ ಈ ಸಮುದಾಯಕ್ಕೆ ಮಾತ್ರ ಬರಲಿಕ್ಕೆ ಸಾಧ್ಯ. ಒಂದು ಕಾಲ ಇತ್ತು, ಯಾಕೆಂದ್ರೆ ನಮ್ಮ ತಂದೆ ತಾಯಿಯರು ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾರೆ ಅಂದ್ರೆ ಅಲ್ಲಿ ದುಡಿತಾರೆ ನಮ್ಮ ಅಪ್ಪ ಅಮ್ಮ, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಹೇಳಿದ್ರೆ ಅದು ಇಡೀ ಮನೆಯನ್ನ, ಇಡೀ ಕುಟುಂಬವನ್ನ ನಿಲ್ಲಿಸ್ತಕ್ಕಂಥ ಕೆಲಸ ಆಗಿರ್ತಾ ಇದೆ. ಕೃಷಿ ಎನ್ನುವುದು ಕೆಲವರು ಹೇಳ್ಬೋದು, ವ್ಯವಸಾಯ ಮಾಡಿ ಯಾರು ಉದ್ಧಾರ ಆಗಲಿಲ್ಲ, ವ್ಯವಸಾಯ ಅಂದ್ರೆ ನೀನ್ ಸಹಾಯ ಅಂತ. ಕೃಷಿ ಇಲಾಖೆ ಅಂತಂದ್ರೆ ನಮ್ಮ JD ಅವರು ಇಲ್ಲೇ ಇದ್ದಾರೆ. ಏನಪ್ಪ ಕೃಷಿ ಇಲಾಖೆ ಅಂದ್ರೆ ಅದು ಖುಷಿ ಇಲಾಖೆ ಅಂತ, ಖುಷಿ ಅಂತ. ಕೃಷಿ ಅನ್ನೋದು ಕೇವಲ ಬದುಕನ್ನು ಮಾತ್ರ ಕಟ್ಕೊಡೋದಿಲ್ಲ, ಅದು ಸಂಸ್ಕೃತಿಯನ್ನು ಕೂಡ ಕಟ್ಕೊಡುತ್ತೆ ಅನ್ನೋದನ್ನ ನಾವು ಯಾರು ಮರಿಬಾರ್ದು. ಒಂದು ಬದುಕು, ಒಂದು ಕುಟುಂಬವನ್ನ ಕಟ್ಕೊಡೋದು ಬಹುಶಃ ಅದು ಎಲ್ಲ ಉದ್ಯಮಗಳಿಗೂ ಸಾಧ್ಯವಾಗಬಹುದು. ಆದರೆ ಆ ಬದುಕಿನ ಜೊತೆಯಲ್ಲಿ ನೆಲದ ಜೊತೆಗೆ ಸಂಬಂಧವನ್ನ ಕಟ್ಟಿಕೊಂಡು ಒಂದು ಸಂಸ್ಕೃತಿಯನ್ನು ಬೆಳೆಸೋದಿದೆಯಲ್ಲ, ಒಂದು ನಾಗರಿಕತೆಯನ್ನು ಕಟ್ಟೋದಿದೆಯಲ್ಲ, ಅದು ಕೃಷಿಕರಿಂದ, ಅನ್ನದಾತರಿಂದ ಮಾತ್ರ ಸಾಧ್ಯ. ಅದು ಬಹಳ ಯಶಸ್ವಿಯಾಗಿ ಈ ರಾಜ್ಯದಲ್ಲಿ ನಡೆದಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕೃಷಿಕರು ಅಂತಂದ ಮೇಲೆ, ನೆಲ ಅಂತಂದ ಮೇಲೆ 108 ಸಮಸ್ಯೆಗಳು ಇದ್ದಿದೆ. ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದೆ, ನಾವು ಹುಡುಗಾಗ್ಲಿಂದಾನೇ ಸಮಸ್ಯೆಗಳ ಜೊತೆ ಹುಟ್ಟುಬಿಡ್ತೀವಿ. ಈ ಸಮಸ್ಯೆಗಳನ್ನ ಹೇಗೆ ನಿಭಾಯಿಸ್ತೀವಿ, ನಿಭಾಯಿಸಬೇಕು ಅನ್ನೋದಕ್ಕೆ ನಮ್ಮ ಈ ರೈತ ಸಂಘಟನೆಗಳು, ಮುಖಂಡರುಗಳು, ಈಗಾಗಲೇ ನಮ್ಮ ಶಿವಪ್ಪನವರು ಮಾತಾಡ್ತಾ ಇದ್ರು, ನಾವು ಸದಾ ನಿಮ್ಮ ಜೊತೆ ಇರ್ತೀವಿ ಅನ್ನೋ ಮಾತನ್ನ, ಬಹಳ ಒಳ್ಳೆಯ ನೈತಿಕವಾದ ಒಂದು ಮಾತನ್ನ ಅವರು ಹೇಳಿದ್ರು. ಇದು ಬಹಳ ಮುಖ್ಯ. ಇವತ್ತು ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಈ ಮನಸ್ಥೈರ್ಯವನ್ನ, ನೈತಿಕ ಸ್ಥೈರ್ಯವನ್ನ ತುಂಬತಕ್ಕಂಥ ಆಡಳಿತ ಯಂತ್ರ ಮತ್ತು ಮುಖಂಡತ್ವ ಮತ್ತು ನಾಯಕತ್ವ. ಬಹಳ ಹೆಮ್ಮೆಯ, ಸಂತೋಷದ ವಿಚಾರ ಏನಂತಂದ್ರೆ,
ನಮ್ಮ ಜಿಲ್ಲೆನಲ್ಲಿ ನಮಗೆಲ್ಲ ಗೊತ್ತಿದೆ, ಇಲ್ಲಿ ನದಿ ವ್ಯವಸ್ಥೆ ಇಲ್ಲ ಅಲ್ವಾ? ನದಿ ಇಲ್ಲ ನಮಗೆ. ನದಿ ವ್ಯವಸ್ಥೆ, ನದಿ ಇಲ್ಲದೆ ಹೋದ್ರು, ಶಾಶ್ವತವಾದಂತಹ ನೀರಾವರಿಯ ಯೋಜನೆಗಳು ಇಲ್ಲದೆ ಹೋದ್ರು ಕೂಡ ಇಡೀ ಜಿಲ್ಲೆಯ ಜೀವನಾಡಿಯಾಗಿ, ಇಡೀ ಜಿಲ್ಲೆಯ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬದುಕನ್ನು ಕಟ್ಟಿಕೊಟ್ಟಿರುವುದು ಇಲ್ಲಿರ್ತಕ್ಕಂಥ ಕೆರೆ ಕಟ್ಟೆಗಳು. ಸುಮಾರು 3232 ಕೆರೆಗಳು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಇದೆ. ಈ ಕೆರೆಗಳು ಕೇವಲ ಜೀವ ನೀರನ್ನು ಮಾತ್ರ ಕೊಡೋದಲ್ಲ, ಜೀವ ಜಲ ಮಾತ್ರ ಕೊಡೋದಲ್ಲ. ನಾನು ಆಗ್ಲೇ ಹೇಳಿದಾಗೆ ಇವು ನಮ್ಮ ಇಡೀ ಬದುಕಿಗೆ ಆಸರೆಯಾಗಿ ನಿಂತಿದೆ. ಇಂತಹ ಕೆರೆ ಅಂದ್ರೆ ನಮ್ಮಲ್ಲಿ ನದಿ ಸಿಸ್ಟಮ್ ಇಲ್ಲದೆ ಕೆರೆಗಳಿನೇ ಆಶ್ರಯಿಸಿಕೊಂಡು, ಬಹುಶಃ ಕರ್ನಾಟಕಕ್ಕೆ ಏನಾದರೂ ಒಂದು ದೊಡ್ಡ ಪ್ರಮಾಣದಲ್ಲಿ ಸಂದೇಶ ಹೋಗಿದ್ರೆ ನೀರಿನ ಮಹತ್ವವನ್ನ ನಮ್ಮ ಕೋಲಾರದ ರೈತರಿಂದ ಪ್ರತಿಯೊಬ್ಬರು ಕಲ್ತ್ಕೋಬೇಕು ಅಂತ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಸುಮಾರು 18-19 ಜಿಲ್ಲೆಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಹೆಚ್ಚು ಮಳೆ ಬರ್ತಕ್ಕಂಥ ಪ್ರದೇಶದಲ್ಲಿ ಕೆಲಸ ಮಾಡಿದ್ದೀನಿ. ಹೆಚ್ಚು ನೀರನ್ನ ಬಳಸ್ತಕ್ಕಂಥ ರೈತರನ್ನು ನೋಡಿದ್ದೇನೆ. ಅಲ್ಲಿ ಆಗ್ತಕ್ಕಂಥ ಪೋಲು ಇಲ್ಲಿ ಆಗೋದಿಲ್ಲ. ಯಾಕೆಂದ್ರೆ ಇಲ್ಲಿಯ ರೈತರು ಆ ನೀರಿನ, ಜಲದ, ಭೂಮಿಯ ಮಹತ್ವವನ್ನ ಅವರು ಕಂಡುಕೊಂಡಿದ್ದಾರೆ, ಅದನ್ನ ಅರ್ಥ ಮಾಡಿಕೊಂಡಿದ್ದಾರೆ, ಮತ್ತೆ ಬೇರೆಯವರು ಕೂಡ ಆ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಈ ಎಲ್ಲ ಕಾರಣದಿಂದಲೇ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ರೈತನು ಕೂಡ ಆತ್ಮಹತ್ಯೆಗೆ ಪ್ರಯತ್ನವನ್ನ ಮಾಡಿಲ್ಲ. ಇದು ನಾವೆಲ್ಲರೂ ಬೆನ್ನು ತಟ್ಟಿಕೊಳ್ಬೇಕಾದಂತಹ ಒಂದು ವಿಷಯ. ಶಿವಪ್ಪನವರು ನಿಮಗೆ ಆ ವಿಚಾರ ಹೇಳಬೇಕಾದ್ರೆ, ಇವತ್ತು ಆ ಇಚ್ಛಾಶಕ್ತಿ ಇದೆಯಲ್ಲ, ಬದುಕಬೇಕು, ಬದುಕು ಕಟ್ಟಿಕೊಡಬೇಕು, ಸ್ವಾಭಿಮಾನದಿಂದ ನನ್ನ ಕುಟುಂಬವನ್ನ ರಕ್ಷಣೆ ಮಾಡಬೇಕು. ಸಾಲ ಬರುತ್ತೆ ಹೋಗುತ್ತೆ, ಸಾಲ ಮಾಡದೆ ಯಾರು ಬದುಕಕ್ಕಾಗೋದಿಲ್ಲ. ಎಲ್ಲರೂ ಸಾಲವನ್ನ ಮಾಡೇ ಬದುಕ್ತಾ ಇರೋದು ಮತ್ತು ಬದುಕಿನಲ್ಲಿ ಪ್ರಗತಿಯನ್ನ ಮತ್ತು ಶ್ರೀಮಂತಿಕೆಯನ್ನ ಕಟ್ಟಿಕೊಂಡಿರೋದು. ಸಾಲ ಮಾಡೋದ್ರ ಜೊತೆಗೆ ಸಾಲವನ್ನ ಹೇಗೆ ನಿಭಾಯಿಸಿಕೊಂಡು ಆ ಸಾಲದಲ್ಲಿ ನಾವು ಮತ್ತು ನಮ್ಮ ಬದುಕು ಮುಳುಗದೆ ಇರುವ ಹಾಗೆ ನೋಡಿಕೊಳ್ಳೋದಿಲ್ಲ, ಅದು ಜಾಣತನ, ಅದು ಬುದ್ಧಿವಂತಿಕೆ, ಅದು ನಮ್ಮಲ್ಲಿರ್ತಕ್ಕಂಥ ಪ್ರಬುದ್ಧತೆ. ಆ ಪ್ರಬುದ್ಧತೆಯನ್ನ ನಮ್ಮ ಜಿಲ್ಲೆಯ ರೈತರು ಪ್ರತಿ ಸಂದರ್ಭದಲ್ಲೂ ಮೆರೆದಿದ್ದಾರೆ ಅನ್ನೋದೇ ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂತ ಒಂದು ವಿಚಾರ. ಭೂಮಿ ಜೊತೆಗೆ ಯಾರು ಸಂಪರ್ಕ ಇಟ್ಕೊಂಡಿರ್ತಾರೆ, ನೆಲದ ಜೊತೆಗೆ ಯಾರು ಸಂಪರ್ಕ ಇಟ್ಕೊಂಡಿರ್ತಾರೆ, ಅದು ತಾಯಿ ಮಕ್ಕಳ ಸಂಬಂಧ. ಅದು ತಾಯಿ ಮಕ್ಕಳಿಗೆ ಇರ್ತಕ್ಕಂಥ ಕರುಳು ಬಳ್ಳಿಯ ಸಂಬಂಧ. ಈ ಕರುಳು ಬಳ್ಳಿಯ ಸಂಬಂಧ ಯಾರ ಜೊತೆ ಇರುತ್ತೆ ಅವರಿಗೆ ಮಾತ್ರ ಜೀವನದ ಮೌಲ್ಯಗಳು ಅರ್ಥ ಆಗ್ಲಿಕ್ಕೆ ಸಾಧ್ಯ, ಇನ್ನೊಬ್ಬರ ಕಷ್ಟಗಳು ನಮಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ. ಮತ್ತು ಕೃಷಿ ಮಾಡ್ತಾನೆ ಕಠಿಣವಾದ ರೀತಿಯಲ್ಲಿ ಬಿಸಿಲು ಮಳೆಗೆ ಅಂಜದೆ ತಮ್ಮನ್ನ ತಾವು ತೊಡಗಿಸಿಕೊಂಡು ಒಂದು ತಪಸ್ಸಿನ ರೀತಿಯಲ್ಲಿ ಜೀವನವನ್ನ ಕಟ್ಟಿಕೊಂಡು ಮಕ್ಕಳ ಬದುಕನ್ನ, ಮಕ್ಕಳ ಭವಿಷ್ಯವನ್ನ ರೂಪಿಸೋದಿದೆಯಲ್ಲ, ಇದು ಅಷ್ಟು ಸುಲಭದ ಮಾತಲ್ಲ. ಇವತ್ತು ಕೃಷಿ ಉದ್ಯಮವಾಗಿ ಬೆಳೆದಿದೆ, ಕೃಷಿ ಉದ್ಯಮವಾಗಿದೆ. ಆಮೇಲೆ ಕೃಷಿಕರು ಕೂಡ ಇವತ್ತು ಜಮೀನನ್ನ ಕೊಟ್ಬಿಡ್ತಾ ಇದ್ದಾರೆ, ಮಾರಾಟ ಮಾಡಿಬಿಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಾವೆಲ್ಲ ಯೋಚನೆ ಮಾಡಬೇಕು. ನಾನು ಬಹಳ ಸಣ್ಣವನಾಗಿದ್ದಾಗ ಮನೆಯಲ್ಲಿ ಪಾಲು ಮಾಡಿದ್ರೆ ಈ ನೀರಿರೋ ಹೊಲಗಳನ್ನೆಲ್ಲ ಒಬ್ಬ ಮಗನ್ ಕೊಡೋರು, ಫಲವತ್ತಾಗಿರೋ ಭೂಮಿನೆಲ್ಲ ಇನ್ನೊಬ್ಬ ಮಗನ್ ಕೊಡೋರು. ಹೌದಾ? ಅಂದ್ರೆ ಫಲವತ್ತಾದ ಭೂಮಿನಲ್ಲಿ ಒಳ್ಳೆಯ ಬೆಳೆ ಮಾಡಬಹುದು, ವರ್ಷಕ್ಕೆ 1 ಅಥವಾ 2 ಬೆಳೆ ಮಾಡಬಹುದು. ಅದು ಒಣಭೂಮಿ, ಅದೇನೋ ಪ್ರಯೋಜನ ಇಲ್ಲ, ಬಂಜರು, ನೀರಿಲ್ಲ, ಗುಡ್ಡ ಬೆಟ್ಟ, ಅದು ಒಬ್ಬ ನಿಷ್ಪ್ರಯೋಜಕ ಮಗನಿಗೋ ಅಥವಾ ಇನ್ಯಾರಿಗೋ ಕೊಟ್ಟು ಬಿಡೋರು. ಆದ್ರೆ ಇವತ್ತು 30 ವರ್ಷ ಆದ್ಮೇಲೆ, 40 ವರ್ಷ ಆದ್ಮೇಲೆ ಪರಿಸ್ಥಿತಿ ಏನಾಗಿದೆ ನೋಡಿ. ಫಲವತ್ತಾದ ಭೂಮಿನಲ್ಲಿ ನನ್ನ ಮಗ ದುಡಿತಾ ಇಲ್ಲ, ನೀರಿದೆ ಆದ್ರೆ ಶ್ರಮ ಇಲ್ಲ, ಭೂಮಿ ಬಂಜರಾಗಿದೆ, ಅದು ಬೇಡವಾಗಿದ್ದು ಭೂಮಿ ಇವತ್ತು ಅದು ಕೋಟಿಗೆ ಬಾಳಕ್ ಶುರುವಾಗ್ಬಿಟ್ಟಿದೆ. ಯಾವ ಹೊಲ 30 ವರ್ಷದಿಂದ ನಾವೆಲ್ಲ ಧಿಕ್ಕರಿಸಿದ್ವೋ ಆ ಹೊಲ ಇವತ್ತು ನಿಮ್ಮನ್ನ ಕೋಟಿಗಳನ್ನ ತಂದು ಕೊಡ್ತಾ ಇದೆ. ಅಂದ್ರೆ ನಾವು ಕೃಷಿಯನ್ನ, ಭೂಮಿಯನ್ನ ನೋಡ್ತಕ್ಕಂತ ವಿಧಾನ ಬದಲಾಗಬೇಕಾಗಿದೆ, ಬದಲಾಗಿದೆ. ಆದ್ರೆ ಅಂದ ಮಾತ್ರಕ್ಕೆ ನಮ್ಮ ಭೂಮಿ ಎಲ್ಲವನ್ನು ಕೂಡ ಕೇವಲ ಹಣಕ್ಕಾಗಿ ಮಾರಿಕೊಳ್ಳೋದು ಸರಿನೇ ಅನ್ನೋ ಪ್ರಶ್ನೆ ಕೂಡ ಬಹಳ ಮುಖ್ಯ. ಇಲ್ಲಿ ನಾವು ರೈತರುಗಳು ಹೆಚ್ಚು ವಿವೇಚನೆಯನ್ನ ಬಳಸಬೇಕು ಅಂತ ನಾನು ನಿಮ್ಮಲ್ಲಿ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ಕೊಳ್ಳಕ್ಕೆ ಬಯಸ್ತೇನೆ. ಭೂಮಿ ಅನ್ನೋದು ಸ್ನೇಹಿತರೆ, ಇದು ನಾವು ಕೇಳಿದಷ್ಟು ಸಿಗೋದಿಲ್ಲ, ಅದಕ್ಕೆ ಒಂದು ಮಿತಿ ಇದೆ.
ಅದಕ್ಕೊಂದು ಮಿತಿ ಇದೆ. ಎಷ್ಟು ಬೇಕಾದ್ರೆ ಅಷ್ಟು ಭೂಮಿ ಸಿಗಲಿಕ್ಕೆ ಅಷ್ಟೊಂದು ವಿಶಾಲವಾಗಿ, ಅಷ್ಟೊಂದು ಹೇರಳವಾಗಿ ಭೂಮಿ ಇಲ್ಲ. ಇರುವ ಸೀಮಿತ ಭೂಮಿಯನ್ನೇ ಈ ಜಗತ್ತಿನ ಈ ಭೂಮಿಯ ಮೇಲೆ ಇರ್ತಕ್ಕಂಥ ಎಲ್ಲರೂ ಬಳಸ್ಕೋಬೇಕು. ಆ ಮೂಲಕವಾಗಿ ಕೃಷಿ ಮಾಡಬೇಕು, ಅನ್ನವನ್ನ ಈ ಇಡೀ ಜಗತ್ತಿಗೆ ನಾವು ಕೊಡಬೇಕು. ಅದನ್ನ ಬಿಟ್ಬಿಟ್ಟು ನಾಳೆ ದಿನ ಇರೋ ಭೂಮಿಯೆಲ್ಲ ಕಳ್ಕೊಂಡು ನಾವು ತಿನ್ನೋಕೆ ಏನು ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ನಾವೆಲ್ಲರೂ ಹಾಕಬೇಕು. ಯಾವ ಸಂಸ್ಕೃತಿ ಕಡೆಗೆ ಇವತ್ತು ಸಮಾಜ ಹೋಗ್ತಾ ಇದೆ? ಕೃಷಿ ಸಂಸ್ಕೃತಿ, ನೆಲ ಸಂಸ್ಕೃತಿ, ಭೂತಾಯಿ, ಅನ್ನದಾತರು, ಇವೆಲ್ಲವೂ ಸರಿ. ಇವೆಲ್ಲವೂ ಇಟ್ಟುಕೊಂಡು ನಾವು ಯಾವ ಸಂಸ್ಕೃತಿ ಕಡೆಗೆ ನಮ್ಮ ಪ್ರಯಾಣ ಆಗ್ತಾ ಇದೆ, ಹೋಗ್ತಾ ಇದೆ ಅನ್ನೋದು ಕಡೆ ಒಂದಷ್ಟು ಎಚ್ಚರವನ್ನ, ಒಂದಷ್ಟು ವಿವೇಕವನ್ನ ನಮ್ಮ ಈ ರೈತ ಸಮುದಾಯ ಇವತ್ತಿನ ಈ ಕಾಲಘಟ್ಟದಲ್ಲಿ ವಿಚಾರ ಮಾಡೋದು ಬಹಳ ಒಳ್ಳೆಯದು. ಯಾಕಂದ್ರೆ ಅವತ್ತಿನ ಹುತಾತ್ಮರು ಈ ಭೂಮಿಯ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ಕೊಟ್ಟವರು. ಆದರೆ ಇವತ್ತು ಆ ಭೂಮಿ ಕೇವಲ ಹಣಕ್ಕಾಗಿ ಬಿಕ್ರಿ ಆಗೋದಿದೆಯಲ್ಲ, ಇದು ನಮ್ಮ ಬದುಕನ್ನ ನಾವೇ ಬಿಕ್ರಿ ಮಾಡಿಕೊಂಡ ಹಾಗೆ. ಅದು ಅಷ್ಟೊಂದು ಸಮಂಜಸ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಬಯಸ್ತೇನೆ.